ಈ ವಿಚಾರವಾಗಿ NHA ಅಧಿಕಾರಿಗಳನ್ನ ಅದೆಷ್ಟು ಬಾರಿ ಫೋನ್ ಮಾಡಿದ್ರು, ಅದೆಷ್ಟು ಬಾರಿ ಅವ್ರ ಕಚೇರಿಗೆ ಹೋಗಿದ್ದಿಲ್ಲ ಗೊತ್ತಿಲ್ಲ ಅಂದ್ರೆ ಲೆಕ್ಕ ಇಲ್ಲ. ಅಷ್ಟು ಬಾರಿ ಹೋದ್ರು ಅವ್ರ ಹತ್ರ ಅವರಿಂದ ಯಾವುದೇ ಥರದ್ದು ನಮಗೆ ಒಂದು ಪೂರಕವಾಗಿರ್ತಕ್ಕಂಥ ಒಂದು ಧನಾತ್ಮಕವಾಗಿರ್ತಕ್ಕಂಥ ರೆಸ್ಪಾನ್ಸ್ ಸಿಗಲಿಲ್ಲ. ನಾವು 1 ಸಾರಿ 2 ಸಾರಿ 3 ಸಾರಿ 4 ಸಾರಿ 5 ಸಾರಿ 10 ಸಾರಿ ಹೋಗ್ಬೋದು, ನಮ್ಮ ಮನವಿಗೆ ಅವರು ಸ್ಪಂದಿಸ್ತಾ ಇಲ್ಲ. ರಾಜ್ಯ ಸರ್ಕಾರದ ಕಂಟ್ರೋಲ್ಗೆ ಅದೇನಾದರೂ NHA ಬರೋಕ್ಕಂಥ ಸಂದರ್ಭ ಇದ್ದಿದ್ದರೆ ಇವತ್ತು ನೀವೇ ಗಮನಿಸಿದ್ದೀರಾ. ನಾನು ನಿರ್ದಾಕ್ಷಿಣ್ಯವಾಗಿ ಯಾವುದೇ ಇಲಾಖೆ ಯಾವುದೇ ಮಂತ್ರಿ ಆಗಿರಲಿ ಅವ್ರಿಗೋಗಿ ನಾನು ವಿನಂತಿಯನ್ನು ಮಾಡಿ ರಿಕ್ವೆಸ್ಟ್ ಮಾಡಿ ಒತ್ತಾಯವನ್ನು ಮಾಡಿ ಕೆಲಸ ಕಾರ್ಯಗಳನ್ನು ಮಾಡಿಸ್ತಾ ಇದ್ದೀನಿ. ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅಧೀನಕ್ಕೆ ಬರ್ತಕ್ಕಂಥದ್ದು. ಇವತ್ತು ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಸೋಮಣ್ಣವರು ಬಂದರೂ ಸಹ ಈ ಕಾಮಗಾರಿ ಪ್ರಾರಂಭ ಆಗಿಲ್ಲ. ಈ ಭಾಗದಲ್ಲಿ ಸುಮಾರು ನಾನು ಶಾಸಕನಾಗಿ 1.5 ವರ್ಷಗಳ ಕಾಲದಿಂದನೂ ನಾನು ಶಾಸಕನಾದಂಥ ಕೇವಲ 1.5 ತಿಂಗಳಿಗೆ KDP ಮೀಟಿಂಗ್ ನಡೀತು. ಆ KDP ಮೀಟಿಂಗಲ್ಲಿ NHAಯಲ್ಲಿ ವಿಶೇಷವಾಗಿ ಬೂದಿಯಾಳು ಗ್ರಾಮದ ಹತ್ರ ನಮ್ಮ ಅದು ಕುಲನಹಳ್ಳಿ ಹತ್ರ ಮತ್ತು ನಮ್ಮ ಈ ಕಡೆ ಲಕ್ಕೇನಹಳ್ಳಿ ಹತ್ರ ಇನ್ನೊಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಂಡರ್ ಪಾಸ್ ಆಗಬೇಕು, ಫ್ಲೈಓವರ್ ಆಗಬೇಕು, ಮತ್ತು ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇದ್ದಾವೆ, ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಅಲ್ಲೂ ಸಹ NHA ಅಧಿಕಾರಿಗಳಿದ್ರು. ನಾನು ವಿನಂತಿಯನ್ನು ಮಾಡಿದೆ, ಅವಾಗ ತಾನೇ ನೂತನ ಶಾಸಕ. ಅದಾದ ನಂತರ 2ನೇ KDP ಮೀಟಿಂಗಲ್ಲೂ ಮಾತಾಡಿದೆ. ಕಳೆದ KDP ಮೀಟಿಂಗು 1 ತಿಂಗಳಿಂದ 20 ದಿವಸ ಹಿಂದೆ ನಡೀತು. ನೀವು ಪ್ರೊಸೀಡಿಂಗ್ಸ್ ತೆಗಿಸಿ ಮತ್ತು ಅಥವಾ ವಿಡಿಯೋ ರೆಕಾರ್ಡಿಂಗ್ ಆಗಿದೆ ನೋಡಿ. NHA ಅಧಿಕಾರಿಗಳ ಹತ್ರ ಅವತ್ತು ಯಾರೂ ಸಹ ಬಂದಿರಲಿಲ್ಲ, ಲೋವರ್ ಲೆವೆಲ್ ಆಫೀಸರ್ ಬಂದಿದ್ರು. ಅಲ್ಲೂ ಸಹ ಗಲಾಟೆ ಮಾಡಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆಗಿರ್ತಕ್ಕಂಥ KH ಮುನಿಯಪ್ಪನವರಿಗೆ ನಾನು ವಿನಂತಿ ಮಾಡಿ ನಿಮ್ಮ ಕಚೇರಿಯಲ್ಲಿ NHA ಒಂದು ಮೀಟಿಂಗ್ ಮಾಡಿ ನನ್ನ ಕ್ಷೇತ್ರದಲ್ಲಿ ಭಾಳ ಸಮಸ್ಯೆ ಇದೆ ಅಂತ ಗಮನಕ್ಕೆ ತಂದಿದ್ದೇನೆ. ಬಟ್ ಮಂತ್ರಿಗಳು ಸಹ ಅದನ್ನು ಮಾಡಲಿಕ್ಕೆ ಭಾಳ ಪ್ರಯತ್ನ ಪಟ್ಟರು. NHA ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಾನು 20-21 ದಿವಸದಿಂದ ಬೆಳಗಾಂನಲ್ಲಿದ್ದೆ. 2 ವಾರ ಅಧಿವೇಶನ, 1 ವಾರ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇದ್ದಿದ್ದರಿಂದ ನಾನು ಕ್ಷೇತ್ರಕ್ಕೆ ಬರೋಕ್ಕಾಗಿರಲಿಲ್ಲ. ಈಗ ನಮ್ಮ ಮುಖಂಡರು ಸಾರ್ವಜನಿಕರ ಜೊತೆ ಚರ್ಚೆ ಮಾಡಿ ಈಗಿಂದನೇ ನಿಗದಿ ಮಾಡಿದ್ದು. ನಾನು ಮತ್ತು ರಂಗನಾಥ್ ಅವರು ಕುಣಿಗಲ್ ಕ್ಷೇತ್ರದ ಶಾಸಕರು NHA ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ನಮ್ಮ ಬೇಡಿಕೆಯನ್ನು ನೀವು ಫುಲ್ಫಿಲ್ ಮಾಡದೇ ಇದ್ದರೆ ನಾವು ಸತ್ಯಾಗ್ರಹವನ್ನು ಮಾಡಬೇಕು ಅನ್ನೋದು ಕಚೇರಿ ಮುಂದೆ ರಾಷ್ಟ್ರೀಯ ಹೆದ್ದಾರಿಯನ್ನು ತಡಿಬೇಕು ಅಂತಕ್ಕಂಥ ಯೋಜನೆಯನ್ನು ಹಾಕ್ಕೊಂಡಿದ್ದು. ಆದರೆ ಚನ್ನಪಟ್ಟಣ ಚುನಾವಣೆ ಬಂತು, ಸೆಷನ್ ಬಂತು, ಮಾಡೋಕ್ಕಾಗಿದ್ದಿಲ್ಲ. ಈಗ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ, ಕೇಂದ್ರ ಸರ್ಕಾರದ ಒಂದು ಬೇಜವಾಬ್ದಾರಿತನ, ಕೇಂದ್ರ ಸರ್ಕಾರದ ಬಗ್ಗೆ ಕರ್ನಾಟಕ ರಾಜ್ಯಕ್ಕೆ ಇರ್ತಕ್ಕಂಥ ಈಗ ತೆರಿಗೆ ಕೊಡೋದ್ರಲ್ಲಿ ನಮಗೆ ಮೋಸ ಮಾಡ್ತಾ ಇದ್ದಾರೆ, ಅನ್ಯಾಯ ಮಾಡ್ತಾ ಇದ್ದಾರೆ. ಏನಿದ್ರು ಉತ್ತರ ಭಾರತದ ರಾಜ್ಯಗಳಿಗೆ ಕೊಡ್ತಾ ಇದ್ದಾರೆ. ಆ ತೆರಿಗೆ ಕೊಡೋದ್ರಲ್ಲಿ ಹೆಂಗೆ ಮೋಸ ಅನ್ಯಾಯ ವಂಚನೆ ನಮ್ಮ ರಾಜ್ಯಕ್ಕೆ ಆಗ್ತಾ ಇದೆಯೋ ಅದೇ ರೀತಿ ರಾಷ್ಟ್ರೀಯ ಹೆದ್ದಾರಿ ವಿಚಾರದಲ್ಲೂ ಅವರು ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ. NHA ಅಧಿಕಾರಿಗಳು ಭಾಳ ಉದ್ದಟತನದಿಂದ ವರ್ತಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಹೋರಾಟ ಮಾಡ್ತಕ್ಕಂಥದ್ದು ಅನಿವಾರ್ಯ ಅಂತಕ್ಕಂಥದ್ದನ್ನು ನಾವು ನಮ್ಮ ಮುಖಂಡರು ತೀರ್ಮಾನ ಮಾಡಿ ಸಾರ್ವಜನಿಕರಿಗೆ ಈಗ ರಸ್ತೆಯಲ್ಲಿ ಆಗ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ತೊಂದರೆಯನ್ನು, ಆಕ್ಸಿಡೆಂಟ್ಗಳನ್ನು ತಡಿಲಿಕ್ಕೆ ಏನೆಲ್ಲ ಈ ಕ್ಷೇತ್ರದ ಸೇವಕನಾಗಿ ನಮ್ಮ ಸರ್ಕಾರದ ವ್ಯಾಪ್ತಿಗೆ ಬರದೇ ಇದ್ದರೂ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಮನವಿಗೆ ಅಲ್ಲಿ ಬೆಲೆ ಸಿಗ್ತಾ ಇಲ್ಲ, ಅವರಿಗೆ ಸಾರ್ವಜನಿಕವಾಗಿ ಬದ್ಧತೆ ಇಲ್ಲ. ಹಾಗಾಗಿ ಏನಾದರೂ ನಾವು ಅನಿವಾರ್ಯವಾಗಿ ಇವತ್ತು ಹೋರಾಟಕ್ಕೆ ಇಳಿಬೇಕಾಗುತ್ತೆ.